ಈ ಟೊತ್ತಲ್ಲಿ ಎಪ್ಪೆ ಹಾಕಿದ್ದು. ಓ ಎಪ್ಪೆಮ್ ಅಲ್ಲ, ನಮ್ಮ ಮೇಡಮ್ಮು. ಕಮ್ಲಿ, ಏನಮ್ಮೆ ನಿಂದು? ಗಂಟೆ ಇನ್ನು 7 ಆಗಿಲ್ಲ, ಆಗಲೇ ಬಾರಿಸ್ತಾ ನಿಂತಿದ್ಯಲ್ಲ. ಅಯ್ಯ, ಇದೇನಪ್ಪ, ನೆನ್ನೆ ಎಲ್ಲ ಕಾಲಿಗೆ ಏಟ್ ಮಾಡ್ಕೊಂಡು ಬ್ಯಾಂಡೇಜ್ ಹಾಕೊಂಡಿದ್ದವಳು ಇವತ್ತು ಬೆಳಬೆಳ್ಗೆನೆ ಮೇಕಪ್ ಹಾಕೊಂಡವಳಲ್ಲ. ನಂಗೆ ಗೊತ್ತಿಲ್ಲದೆ ಏನೇನ ಇಸೇಸ ಫಿಕ್ಸ್ ಆಗೋಯ್ತಾ? ನಿಂಗೆ ಗಣೇಶ ಹಬ್ಬದ ದಿನ ಗಣೇಶ ಹಬ್ಬಂಗೆ ಆರತಿ ಮಾಡಿದ್ದೀನಿ. ಈಗ ನಿಂಗೆ ಮಂಗಳಾರತಿ ಮಾಡಂಗೆ ಮಾಡ್ಕೋಬೇಡ. ನಾವು ಊರ್ನಾಗಿದ್ದಾಗ ಬೆಳಗ್ಗೆನೆ ಎದ್ದು ಹಬ್ಬದ ದಿವಸ ಹೆಂಗೆ ಪೂಜೆ ಮಾಡ್ತಿದ್ವಿ ಅಂತ ಮರ್ತೋಯ್ತಾ? ಅಯ್ಯೋ, ನಮ್ಮನೇಲಿ ಯಾರೇ ಕೇಳೋರು ಕಮ್ಲಿ. ನಾನಿವ್ನಿ ಸ್ನಾನ ಮಾಡ್ದೆ ಗಂಟ್ಲೊಳಗೆ ಏನು ಇಳಿಯಂಗಿಲ್ಲ. ನಡಿ ಸ್ನಾನ ಮಾಡ್ಕೊಂಬ, ಕೆಲ್ಸಕ್ಕೆ ಟೈಮ್ ಆಯ್ತು. ಕೆಲ್ಸನಾ? ಅದೇನು ಅಂಗ್ರಾಗ ಅಳಿತಿದ್ಯಾ? ಅಲ್ಲ, ಗಣೇಶ ಇವತ್ತು ಎಲ್ರೂ ಮನೆಯಾಗೂ ಓಟಿ ಮಾಡೋ ದಿವಸ. ನಮ್ಗೆ ಇವತ್ತನ ಒಂದು ರಜಾ ಕೊಡಬಾರ್ದಾ ಐಡಿಯಟ್ ಓನರು? ಕಲ್ತಿರೋ ಇಂಗ್ಲೀಷ್ನ ಸೆಂದಾಗಿ ಬಳಸ್ಕತ್ಯ. ಸರಿ ಹೋಗು, ಬಿರ್ನೆ ಹೋಗಿ ಸ್ನಾನ ಮಾಡ್ಕೊಂಬ. ಅಯ್ಯೋ ಇರ್ಕಮ್ಲಿ, ನಿಂಗೆ ಬಿಸಿನೀರು ಟೆವಲು ಎಲ್ಲ ರೆಡಿ ಐತೆ. ನಡಿ ಹೋಗ್ಬಿಡ್ ಬಾ. ಹಸಿನಿ, ನೈವೇದ್ಯಕ್ಕೆಲ್ಲ ರೆಡಿನಾ? ಅತ್ತೆ ಆಗ್ತಾ ಇದೆ. ಬೇಗ ರೆಡಿ ಮಾಡ್ಕೋ. ರಚನಾ, ತೋರಣ ಸರಿಯಾಗಿ ಕಟ್ಟಿದಾರ? ನೋಡ್ತೀನಮ್ಮ. ಸರಿಯಾಗಿ ಚೆಕ್ ಮಾಡ್ಕೋ. ರೆಡಿ. ರಚನಾಗೆ ತೋರಣ ಸರಿಯಾಗಿ ಕಟ್ಟಿದ್ಯಾ ಚೆಕ್ ಮಾಡಕ್ ಹೇಳ್ದೆ. ಒಂದ್ಸತಿ ನೀನು ಚೆಕ್ ಮಾಡ್ಬಿಡು. ಸರಿ ಅಮ್ಮ. ನೀವೆಲ್ಲಿಗೆ ಹೊರಟ್ರಿ? ಇವತ್ತು ನೀವು ಎಲ್ಲೂ ಹೋಗೋ ಹಾಗಿಲ್ಲ, ಮನೇಲೇ ಇರ್ಬೇಕು, ಗೊತ್ತಾಯ್ತಾ? ಓಕೆ ಮೇಡಮ್, ಫುಲ್ ಡೇ ಮನೇಲಿ. ಕೆಲ್ಸದವ್ರಿಗೆ ಪೂಜೆಗೆ ರೆಡಿ ಮಾಡು ಅಂದ್ರೆ ಏನು ರೆಡಿ ಮಾಡಿಲ್ಲ. ತಂತಡ ಯಾಕೆ ಇಷ್ಟೊಂದು ಟೆನ್ಷನು? ವೆನ್ ಐ ಆಮ್ ಹಿಯರ್ ನೋ ಫಿಯರ್. ಬನ್ನಿ. ರಿಷಿ, ಬಿಡು, ಈ ಕೆಲಸ ಎಲ್ಲ ನೀನ್ ಯಾಕೆ ಮಾಡ್ತಿದ್ಯಾ? ನಡಿ, ನೀನು ಹೋಗು. ನಮ್ಮಮ್ಮಂಗೆ ನಾನು ಹೆಲ್ಪ್ ಮಾಡ್ತಿದ್ದೀನಿ, ಇದ್ರಲ್ಲೇನಿದೆ? ಪರವಾಗಿಲ್ಲ ಬಿಡು, ನಾನು ನೋಡ್ಕೋತೀನಿ. ನೋ 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 ನೋ, ನೀವು ಆರಾಮಾಗಿ ಕುತ್ಕೊಳ್ಳಿ. ನಾನು ಇದನ್ನೆಲ್ಲ ರೆಡಿ ಮಾಡಿ ಆಮೇಲೆ ನಾನು ಕರಿತೀನಿ, ಓಕೆನಾ? ನಾನ್ ಆರಾಮಾಗಿರ್ಬೇಕು ಅಂದ್ರೆ ನೀನ್ ಹಸೆ ಮನೆ ಏರ್ಬೇಕು. ಅಯ್ಯೋ, ಇದ್ಯಾವ ಲಾಜಿಕ್ ಮಾ? ಮತ್ತೆ ಇದನ್ನೆಲ್ಲ ನೋಡ್ಕೊಳಕ್ ನಂಗೆ ಸೊಸೆ ಬೇಡ್ವಾ? ಅದಕ್ಕೆ ಹಾಸನಿ ಅದ್ಗೆ ಇದಾರಲ್ಲ. ಅಡ್ಗೆ ಮನೆ ನೋಡ್ಕೊಳ್ಳೋಕೆ ಹಿರಿ ಸೊಸೆ, ಇದನ್ನೆಲ್ಲ ಅರೇಂಜ್ ಮಾಡೋಕೆ ಕಿರಿ ಸೊಸೆ. ಆಗ ನಿಮ್ಮಮ್ಮ ಆರಾಮಾಗಿ ಕೂರ್ಬೋದು ನೋಡು. ಓಹೋ, ಹಾಗೆ. ಇನ್ನೂ ಮದ್ವೆ ಬೇಡ ಅಂತ ಹಠ ಮಾಡ್ಬೇಡ್ವೋ ರಿಷಿ. ನೋಡು, ಮುಂದಿನ ವರ್ಷ ಗಣೇಶ ಹಬ್ಬಕ್ಕೆ ನೀನು ನಿನ್ ಹೆಂಡತಿ ಒಟ್ಟಿಗೆ ಇರ್ಬೇಕು, ಸರಿನಾ? ಸರಿ, ನೀವು ಹೇಗೆ ಹೇಳ್ತಿರೋ ಹಾಗೆ. ಹಾಗಾದ್ರೆ ನಾನ್ ತೋರ್ಸಿದ ಹುಡುಗಿನೇ ಮದ್ವೆ ಆಗ್ತೀಯ ಅಲ್ವಾ? ಮಮ್ಮ, ನೀವು ಹುಡುಗಿನ ಮಾತ್ರ ಹುಡುಕಿ, ನಾನು ಕಣ್ಣು ಮುಚ್ಕೊಂಡು ತಾಳಿ ಕಟ್ತೀನಿ.
ತರ ಹಬ್ಬದ ದಿನ ನೀನು ಹೀಗಿದ್ರೆ ಹೇಗೆ? ನಮ್ಮ ಮನೇಲಿ ಹಬ್ಬದ ವಾತಾವರಣ ಇದೆಯೇನ್ರಿ? ನೋಡಿ, ಹೀಗಿತ್ತ ನಮ್ಮನೆ. ಹಬ್ಬ ಅಂತಂದ್ರೆ ಎಲ್ರೂ ಒಟ್ಟಿಗೆ ನಗ್ನಗ್ತಾ ಖುಷಿ ಖುಷಿಯಾಗಿರ್ಬೇಕು. ಆದ್ರೆ ನಮ್ಮನೇಲಿ ಆ ದಿನಗಳೆಲ್ಲ ಮುಗ್ದೋಯ್ತು. ಆ ದಿನಗಳನ್ನೆಲ್ಲ ನೆನೆಸ್ಕೊಂಡು ಈಗ ಸಂತೋಷ ಪಡಬೇಕು ಅಷ್ಟೆ. ಹಾಗೇನೂ ಇಲ್ಲ ತಾರ. ರಿಷಿ ಒಬ್ಬ ತಗೊಂಡಿದ್ದ ನಿರ್ಧಾರಕ್ಕೆ ನಾವೆಲ್ಲರೂ ಎಷ್ಟು ಕಷ್ಟ ಅನುಭವಿಸ್ತಾ ಇದೀವಿ ನೋಡಿದ್ರ. ಅವನೊಬ್ಬ ಆ ಕಮಲಿನ ಬಿಟ್ಟು ಈ ಮನೆಗೆ ಬಂದ್ರೆ ನಾವೆಲ್ಲರೂ ಎಷ್ಟು ನೆಮ್ಮದಿಯಾಗಿರ್ಬೋದು. ತಾರ ಪ್ಲೀಸ್ ನೋಡು, ಹಬ್ಬಕ್ಕೆ ಅಂತ ಅವ್ನ ಮನೆಗೆ ಬಂದೇ ಬರ್ತಾನೆ. ಅವ್ನು ಬಂದ್ಮೇಲೂ ಈಗೆಲ್ಲ ಮಾತಾಡಿ ಅವ್ನ ಮನಸ್ಸು ನೋಯಿಸ್ಬೇಡ. ನಾನು ಅವನು ನೋಯಿಸ್ತಾ ಇಲ್ಲ ರೀ. ನೊಂದಿರೋಳು ನಾನು. ಇಷ್ಟಕ್ಕೂ ಅವನಿಗೆ ನಮ್ಮ ಮನೆ ಬಗ್ಗೆ ಕಾಳಜಿ ಇದ್ದಿದ್ರೆ, ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಇಷ್ಟೊತ್ತಿಗೆ ಮನೆಗೆ ವಾಪಸ್ ಬರ್ತಿದ್ದ. ಬರ್ತಾನೆ ತಾರ, ಇನ್ನೇನು ಬರ್ತಾನೆ. ಇನ್ನೇನು ಚಿಂತೆ ಮಾಡಬೇಡ. ಗಣೇಶ ಹಬ್ಬನ ಅವ್ನು ಖಂಡಿತ ಮಿಸ್ ಮಾಡ್ಕೊಳಲ್ಲ. ಇಲ್ಲ ರೀ, ನನ್ಗೆ ಯಾಕೋ ಅವನು ಬರ್ತಾನೆ ಅಂತ ಅನ್ನಿಸ್ತಾ ಇಲ್ಲ. ಯಾಕೆ ಹಾಗೆ ಅನ್ಕೋತೀಯ ತಾರ? ನಾನು ಆಗಲೇ ಫೋನ್ ಮಾಡಿದ್ದೆ, ಅವ್ನು ಪಿಕ್ ಮಾಡಲಿಲ್ಲ. ಏನೋ ಬ್ಯುಸಿ ಇದ್ದ ಅನ್ಸುತ್ತೆ, ಅದಕ್ಕೆ ಪಿಕ್ ಮಾಡಿರಲ್ಲ. ನೀನು ಅಷ್ಟಕ್ಕೆ ಅವ್ನು ಬರೋಲ್ಲ ಅನ್ಕೋತೀಯಾ? ತಾರ, ಇನ್ನೊಂದ್ಸರಿ ಟ್ರೈ ಮಾಡು ಪ್ಲೀಸ್. ಟ್ರೈ ಮಾಡು, ಎಲ್ಲಿದ್ದಾನೆ ಕೇಳು ಪ್ಲೀಸ್. ಕಮಲಿ ಅವರೇ, ನಿಮ್ಮಲ್ಲಿ ನನಗಿಷ್ಟ ಆಗೋ ಗುಣನೇ ನೀವು ಇನ್ನೊಬ್ರಿಗೆ ಸಹಾಯ ಮಾಡಬೇಕು ಅನ್ಕೋತಿರಲ್ಲ. ಅದು ಅಜ್ಜಿ ನಿಮ್ಮನ್ನ ಅವಮಾನ ಮಾಡಿದ್ರು ಅವ್ರಿಗೋಸ್ಕರ ಮಂಡಿ ಸೇವೆ ಮಾಡಕ್ಕೆ ಹೊರಟ್ರಲ್ಲ. ಯು ಆರ್ ಗ್ರೇಟ್ ಕಮಲಿ ಅವರೇ. ಹಬ್ಬದ ದಿನ ತಿನ್ಕೊಂಡು ಆರಾಮಾಗಿರೋಣ ಅಂದ್ರೆ ಇದೇನೇ ಇದು? ಅನಿಕಾ, ಏನಾದರೂ ಬೇಕಿತ್ತಾ? ಯಾಕೆ ಕೇಳಿದ್ನೆಲ್ಲ ಕೊಡ್ತೀಯಾ? ಅಲ್ಲ ಅನಿಕಾ, ರಿಷಿ ಬಂದು ಅವಳನ್ನ ಕಾಪಾಡ್ತಾನೆ, ಅವನೇ ಮಂಡಿ ಸೇವೆ ಮಾಡ್ತಾನೆ ಅಂತ ನನಗೇನಾದರೂ ಗೊತ್ತಿತ್ತೇನೆ? ಬರೀ ಮಂಡಿ ಸೇವೆ ಅಲ್ಲ, ಈಗ ಅವಳ ಸೇವೆನೂ ಮಾಡ್ತಾನೆ. ಆ ಕೆಸ್ರನ್ ಕಮಲಿ ಅವನ ಕಣ್ಣಿಗೆ ದೊಡ್ಡ ತ್ಯಾಗಮಯ ಕಾಣಿಸಿ ಈಗ ಅವಳ ಮೇಲೆ ಸಿಂಪತಿ ಉಟ್ಕೊಂಡಿರುತ್ತೆ. ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ? ತಡಿಬೇಕು. ಅವನು ಅವಳು ಹಿಂದೆ ಸುತ್ತೋದನ್ನ ತಡಿಬೇಕು. ಅಲ್ಲ, ಅದಕ್ಕೆ ನಾವು ಯಾಕೆ ಬರಬೇಕು? ಹೇಯ್, ಬರಬೇಕು ಅಂದ್ರೆ ಬರಬೇಕು. ಕೆಸರಿನ ಕಮಲಿ ಪ್ರತಿ ಸಲನೂ ನನ್ನ ಇರಿಟೇಟ್ ಮಾಡ್ತಾನೆ ಇದೆಯಾ ಕಣೆ. ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಿಂಗೆ ಇದ್ಯಾಕೆ ಎಲ್ಲರೂ ಹಿಂಗೆ ನಿಂತವ್ರೆ? ಯಾಕಾಶ, ಯಾರುವೆ ಕೆಲಸ ಮಾಡ್ತಿಲ್ಲ, ಏನಾಯ್ತು? ಓ, ಹಬ್ಬದ ಪೆಸಲ್ಲ, ಹಬ್ಬ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಬೇಜಾರು. ಎಲ್ಲರೂ ಮನೇಲಿ ಕಡುಬು ಕಜ್ಜಾಯ ಅಂತ ಮಾಡ್ತಾ ಇದ್ರೆ ನಾವು ಕೆಫೆಗೆ ಬಂದು ಕಾಫಿ ಟೀ ಅಂತ ಮಾಡ್ತಿರ್ಬೇಕಲ್ವಾ ಕಮ್ಲಿ? ಮನೇಲಿ ಬಾಯಿಗೆ ಬಂದಂಗೆ ಬೈತಿದ್ರು. ಏನು ಮಾಡೋಣ, ನಮ್ಮ ಓನರ್ಗೆ ಅರ್ಥನೇ ಆಗಕ್ಕಿಲ್ವೇ? ಓನರ್ನ ತೆಪ್ಪು ಅನ್ನೋಕ್ಕಾಗಕ್ಕಿಲ್ಲ. ಅವರು ನಮಗೆ ಕೆಲಸ ಕೊಟ್ಟವ್ರೆ, ಮಾಡೋದು ನಮ್ಮ ಜವಾಬ್ದಾರಿ.
ಬೇಕಾರೆ ನಾವೇ ಇಲ್ಲಿ ಹಬ್ಬ ಮಾಡುಮ? ಓನರ್ ಪರ್ಮಿಷನ್ ಕೊಟ್ಟಂಗೆ. ಯಾಕೆ ಕೊಡೋಕ್ಕಿಲ್ಲ? ನಾವು ಒಪ್ಸಿದ್ರೆ ಆಯ್ತು. ಕಮ್ಲಿ 100 ಆಯ್ಸ್ ಕಣಮ್ಮಿ ಓನರ್ಗೆ. ಏನು ಅರ್ಲಿ ಮಾರ್ನಿಂಗ್ ಅಸೆಂಬ್ಲಿನಾ? ಇನ್ನೂ ಕೆಲಸ ಶುರು ಮಾಡಿಲ್ವಾ? ಇಲ್ಲ ಸರ್, ನಿಮ್ಮ ಹತ್ರನೇ ಮಾತಾಡುಮ ಅಂತ ಕಾಯ್ತಿದ್ದು. ಏನಮ್ಮ ಯೂನಿಯನ್ ಸ್ಟ್ರೈಕಾ? ಅಯ್ಯೋ ಇಲ್ಲ ಸರ್, ಇವತ್ತು ಗಣೇಶ ಹಬ್ಬ ಅಲ್ಲೂರ, ಅದಕ್ಕೆ ನಮ್ಮ ಕಾಫಿ ಸಪ್ಪಾಗೂ ಹಬ್ಬ ಮಾಡುಮ ಅನ್ಕೊಂಡಿದೀವಿ. ಆದರೆ ಅದನ್ನೇ ನಾನು ಅನ್ಕೋಬೇಕಲ್ಲ. ಇದು ಕೆಫೆ, ದೇವಸ್ಥಾನ ಅಲ್ಲ. ಇಲ್ಲಿ ಫಾರಿನ್ ಕಸ್ಟಮರ್ಸ್ ಎಲ್ಲ ಬರ್ತಾರೆ. ನೀವು ಮಣ್ಣು ಮಸಿ ಅಂತ ಮಾಡ್ಕೊಂಡು ಕುತ್ಕೊಂಡ್ರೆ ಅವ್ರು ಏನು ಅನ್ಕೊಳಲ್ಲ? ಅಯ್ಯೋ ಸರ್, ಗಣಪತಿಗೆ ಹಂಗೆ ಅನ್ಬೇಡಿ. ನಮ್ಮ ಊರಲ್ಲೊಬ್ಬ ಹಂಗೆ ಅಂದು ಹೊಟ್ಟೆ ಹೊಡ್ಕೊಂಡು ಸತ್ತೇ ಹೋದ. ನಿಂಗೆ ಸುಮ್ಕಿರಮ್ಮೆ. ಸರ್, ಹಬ್ಬಗಳು ನಮ್ಮ ದೇಶದ ಗುರುತು ಸರ್. ನಮ್ಮಲ್ಲಿ ಏಟೋ ಭಾಷೆ, ಜನ, ರೀತಿ ರಿವಾಜು ಇದ್ರೂ ಗಣೇಶ ಹಬ್ಬನ ಮಾತ್ರ ಎಲ್ರೂ ಆಚರಿಸ್ತಾರೆ ಸರ್. ಫಾರಿನರ್ಸ್ ಕೂಡ ನಮ್ಮ ಸಂಪ್ರದಾಯ ನೋಡಿ ಶಾನೆ ಖುಷಿ ಪಡ್ತಾರೆ. ಅವ್ರಿಗೂ ಇಷ್ಟ ಆಯ್ತೈತೆ ಸರ್. ಪ್ಲೀಸ್ ಬ್ಯಾಡ ಅನ್ಬೇಡಿ. ಸರ್ ಪ್ಲೀಸ್ ಸರ್. ಸರಿ, ಆದರೆ ನಾನು 1 ಪೈಸೆನೂ ಕೊಡಲ್ಲ. ನಿಮ್ಮ ಇಷ್ಟ, ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಅಯ್ಯೋ, ಯಾಕೆ ಎಲ್ರು ಬೇಸರದಾಗಿದ್ದೀರಾ? ದುಡ್ಡಿಲ್ಲ ಅಂದ್ರೆ ಏನಂತೆ, ಇರೋದನ್ನೇ ಮಡಿಕೊಂಡು ಹಬ್ಬ ಮಾಡಿದ್ರಾಯ್ತು. ನನ್ನ ತವ ಒಂದು ಐಡಿಯಾ ಐತೆ. ಅದಕ್ಕೆ ಅಮ್ಮಂಗೆ ಹೇಳಿ ಪೂಜೆಗೆಲ್ಲ ರೆಡಿ ಆಗಿದೆ ಅಂತ. ಭಯ ಆಗ್ತಿದೆ ಕಣೆ. ಪೂಜೆಗೆಲ್ಲ ರೆಡಿನಾ? ಹ್ಞೂ ಅಪ್ಪ. ಯಾರ? ನೀವು ಪೂಜೆ ಮಾಡ್ಕೊಳ್ಳಿ ರಮೇಶ್. ನಾನು ಇನ್ನೊಂದ್ಸರಿ ರಿಷಿಗೆ ಫೋನ್ ಮಾಡಿ ನೋಡ್ತೀನಿ. ಹಾಯಪ್ಪ. ರಿಷಿ, ಎಲ್ಲಿದ್ಯಾ ನೀನು? ನಾವೆಲ್ಲ ಯಾವಾಗಿಂದ ಕಾಯ್ತಾ ಇದೀವಿ ಗೊತ್ತಾ? ಅಲ್ಲ, ಅಮ್ಮ ಫೋನ್ ಮಾಡಿದ್ರು ಯಾಕೆ ರಿಸೀವ್ ಮಾಡ್ತಿಲ್ಲ ನೀನು? ಅಪ್ಪ ಅಪ್ಪ ಕೂಲ್ ಡೌನ್. ಈಗೇನಾಯ್ತು ಅಂತ ಇಷ್ಟೊಂದು ಕೂಗಾಡ್ತಾ ಇದ್ದೀರಾ? ಹಬ್ಬ ಅನ್ನೋದನ್ನ ಮರ್ತ್ಬಿಟ್ಟೇನ ನೀನು? ಅಪ್ಪ, ನಾನು ಮರ್ತಿಲ್ಲ. ಐ ಆಮ್ ಸಾರಿ. ಏನೇ ಆದರೂ ನೀನು ಹಬ್ಬಕ್ಕೆ ಇವತ್ತು ಮನೆಗೆ ಬಂದೇ ಬರ್ತೀಯ ಅಂತ ಅಮ್ಮನ ಹತ್ರ ಹೇಳ್ತಿದ್ದೆ. ನೀನು ನೋಡಿದ್ರೆ ಅಮ್ಮ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ. ಯಾಕೋ ರಿಷಿ, ಯಾಕೆ ಹೀಗೆ ಮಾಡ್ತಿದ್ಯಾ? ಅಪ್ಪ, ಅಮ್ಮ ಏನಂದ್ರು? ಏನು? ಅಪ್ಪ, ಅಮ್ಮ ಏನಂದ್ರು ಅಂದ. ಏನಂತ ರಮೇಶ್ ಅವನಿಗೆ? ನನಗಿಂತ ಆ ಕಮಲೇನೆ ಮುಖ್ಯ ಆಗೋದ್ಲಂತ. ಅಪ್ಪ, ಅಮ್ಮಂಗೆ ಫೋನ್ ಕೊಡಿ. ರಿಷಿ, ಈಗ ನಿನ್ಗೆ ಎಲ್ಲಿದ್ಯಾ ಹೇಳು? ಫೋನ್ ಕೊಡಿಪ್ಪ. ಸರಿ, ಕೊಟ್ಟೆ. ಹಲೋ ಮಾ, ನೀವಿನ್ನೂ ಕಮ್ಲಿ ಅವ್ರಿಗೂ ನಿಮಗೂ ಕಂಪೇರ್ ಮಾಡ್ತಾನೆ ಮಾತಾಡ್ತೀರಲ್ಲಮ್ಮ. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಅಂತ ಕೇಳೋದಕ್ಕೆ ಇದೇನು ಕಾಂಪಿಟೇಷನ್ನ? ಅಲ್ಲ, ಸಂಬಂಧಗಳಿಗೆ ಹೇಗೆ ಅಳತೆ ಹೇಳ್ತೀರಮ್ಮ? ನಾನು ಫೋನ್ ಪಿಕ್ ಮಾಡಿಲ್ಲ ಅಂತ ತಾನೇ ನಿಮಗೆ ಕೋಪ? ನಾನು ಯಾಕೆ ಪಿಕ್ ಮಾಡಿಲ್ಲ ಅಂತ ನಿಮಗೆ ಗೊತ್ತಾ ಅಮ್ಮ? ರಿಷಿ, ನೀನ್ ಮನೆಗೆ ಬರ್ತೀಯಾ ಬರಲ್ವಾ? ಈಗಲೂ ನೋಡಿ, ನಾನು ಮಾತನ್ನ ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ನೀವೇ ಮಾತಾಡ್ತೀರಲ್ಲಮ್ಮ.
ನಾನು ಈಗಲೂ ಮನೆ ಹೊರಗಡೆನೇ ಇದ್ದೀನಮ್ಮ. ಹಬ್ಬಕ್ಕೆ ಬರಬೇಕು ಅಂತ ಖುಷಿಯಾಗಿ ಬಂದೆ. ಆದರೆ ನೀವು ರಿಷಿ ಬಾಯ್ ಮಾ. ರಿಷಿ 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 ಏನಾಯ್ತು? ರಮೇಶ್ ರಮೇಶ್ ಅವನು ಇಲ್ಲೇ ಇದ್ದಂತೆ, ಈಗ ಮತ್ತೆ ಕೋಪ ಮಾಡ್ಕೊಂಡು ಹೋಗ್ತಿದ್ದಾನೆ. ವಾವ್ ಕಮ್ಲಿ, ಪರಿಸರ ಸ್ನೇಹಿ ಗಣಪತಿ ಅಂದ್ರೆ ಇರೋ ವಸ್ತುಗಳಲ್ಲೇ ಏಟ್ ಸಂದಾಗ್ ಮಾಡ್ಬಿಟ್ವಲ್ಲ. ಸಬ್ಬಾಸ್. ಚೆನ್ನಾಗೇ ಇದೆ. ಏನೋ ಅಪ್ಪ ಹಠ ತೊಟ್ಬಿಟ್ರೆ ಮಾಡೇ ಬಿಡ್ತೀರ ನೋಡ್ರಮ್ಮ. ಕಮ್ಲಿ, ಎಲ್ಲ ಸರಿ, ಗಣೇಶಂಗೆ ಏನೋ ಒಂದು ಮಿಸ್ಸಿಂಗ್ ಐತೆ. ಒಂದು ನಿಮಿಷ ತಡಿ ನಿಂಗೆ.